ಹಾಯ್ ಫ್ರೆಂಡ್ಸ್, ನೀವೆಲ್ಲರೂ ಹೇಗಿದ್ದೀರಾ? ಆಪ್ ಸಬ್ ಲೋಗ್ ಕೈಸೆ ಹೇ? ಈ ವಿಡಿಯೋದಲ್ಲಿ ಹೊರಡುವುದು ಅನ್ನೋ ಕ್ರಿಯಾಪದನ ಬಳಸ್ಕೊಂಡು ಪ್ರೆಸೆಂಟ್ ಟೆನ್ಸಲ್ಲಿ, ಪಾಸ್ಟ್ ಟೆನ್ಸಲ್ಲಿ, ಫ್ಯೂಚರ್ ಟೆನ್ಸಲ್ಲಿ ಹೇಗೆ ವಾಕ್ಯಗಳನ್ನು ಮಾಡೋದನ್ನು ಕಲಿಯೋಣ. ಈ ವಿಡಿಯೋನ ಲೈಕ್ ಮಾಡೋದನ್ನು, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೀವೇನಾದರೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹೊರಡುವುದು, ಇದನ್ನು ಹಿಂದಿಯಲ್ಲಿ ನಿಕಲ್ನ. ಹೊರಡುವುದು ನಿಕಲ್ನ. ಹೊರಡು ಅಂತ ಏಕವಚನದಲ್ಲಿ ಹೇಳಬೇಕಾದ್ರೆ ನಿಕ್ಲೋ. ಹೊರಡು ನಿಕ್ಲೋ. ಹೊರಡಿ ಅಥವಾ ಹೊರಡ್ರಿ ಬಹುವಚನದಲ್ಲಿ ಅಥವಾ ಗೌರವದಿಂದ ಹೇಳಬೇಕಾದ್ರೆ ನಿಕ್ಲಿಯೇ. ನಿಕ್ಲು ನಿಕಲಿಯೇ. ನೀನು ಹೊರಡು ಅಂತ ಏಕವಚನದಲ್ಲಿ ಹೇಳಬೇಕಾದ್ರೆ ನೀನು, ತುಮ್. ನೀನು ಹೊರಡು, ತುಮ್ ನಿಕ್ಲೋ. ನೀವು ಹೊರಡಿ ಅಥವಾ ಹೊರಡ್ರಿ ನೀವು, ಆಪ್. ಆಪ್ ನಿಕ್ಲಿಯೇ. ನೀನು ಈಗ ಹೊರಡು, ಈಗ ಅಭಿ. ನೀನು ತುಮ್, ತುಮ್ ಅಭಿ ನಿಕ್ಲೋ. ನೀನು ಈಗ ಹೊರಡು, ತುಮ್ ಅಭಿ ನಿಕ್ಲೋ. ನೀವು ಈಗ ಹೊರಡ್ರಿ, ಆಪ್ ಅಭಿ ನಿಕಲಿಯೇ. ನಿಕ್ಲೋ ಏಕವಚನದಲ್ಲಿ, ನಿಕಲಿಯೇ ಬಹುವಚನದಲ್ಲಿ ಅಥವಾ ಗೌರವದಿಂದ ಹೇಳಬೇಕಾದ್ರೆ ಬಳಸ್ತೀವಿ. ನಾನು ಮನೆಯಿಂದ ಹೊರಡ್ತೀನಿ, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಯಿತು. ನಾನು ಮನೆಯಿಂದ ಹೊರಡ್ತೀನಿ, ನಾನು ಹೊರಡ್ತೀನಿ. ಇದನ್ನು ಹಿಂದಿಯಲ್ಲಿ ನಾನು, ಮೇ. ಹೊರಡ್ತೀನಿ ನಿಕಲ್ತಾ ಹೂँ ಪುಲ್ಲಿಂಗದಲ್ಲಿ, ನಿಕಲ್ತಿ ಹೂँ ಸ್ತ್ರೀಲಿಂಗದಲ್ಲಿ. ನಾನು ಮನೆಯಿಂದ ಹೊರಡ್ತೀನಿ. ಮನೆ ಘರ್, ಮನೆಯಿಂದ, ಇಲ್ಲಿ ಇಂದ ಸೆ, ಮನೆಯಿಂದ ಘರ್ ಸೆ. ನಾನು ಮನೆಯಿಂದ ಹೊರಡ್ತೀನಿ. ಮೇ ಘರ್ ಸೆ ನಿಕಲ್ತಾ ಹೂँ ಪುಲ್ಲಿಂಗದಲ್ಲಿ, ಮೇ ಘರ್ ಸೆ ನಿಕಲ್ತಿ ಹೂँ ಸ್ತ್ರೀಲಿಂಗದಲ್ಲಿ. ಇದನ್ನೇ ಹೇಳಬೇಕಾದ್ರೆ ನಾನು ಆಫೀಸ್ಗೆ ಹೊರಡ್ತೀನಿ. ಆಫೀಸ್ಗೆ ಗೆ ಅಂತ ಹೇಳಬೇಕಾದ್ರೆ ಇಲ್ಲಿ ಕೇಲಿಯೇ ಅಂತ ಬಳಸ್ತೀವಿ. ಕೇಲಿಯೇ. ಆಫೀಸ್ಗೆ, ಆಫೀಸ್ಗೆ ಲಿಯೇ. ಮಾರ್ಕೆಟ್ಗೆ, ಮಾರ್ಕೆಟ್ಗೆ ಲಿಯೇ. ಎಲ್ಲಿಗಾದರೂ ಹೋಗಬೇಕಾದ್ರೆ ಗೆ ಅಂತ ಬಳಸಿದಾಗ ಕೇಲಿಯೇ. ಹಾಸ್ಪಿಟಲ್ಗೆ, ಹಾಸ್ಪಿಟಲ್ಗೆ ಲಿಯೇ. ಶಾಪಿಂಗ್ಗೆ, ಶಾಪಿಂಗ್ಗೆ ಲಿಯೇ. ನಾನು ಆಫೀಸ್ಗೆ ಹೊರಡ್ತೀನಿ. ಮೇ ಆಫೀಸ್ಗೆ ಲಿಯೇ ನಿಕಲ್ತಾ ಹೂँ ಪುಲ್ಲಿಂಗದಲ್ಲಿ, ಮೇ ಆಫೀಸ್ಗೆ ಲಿಯೇ ನಿಕಲ್ತಿ ಹೂँ ಸ್ತ್ರೀಲಿಂಗದಲ್ಲಿ ಬಳಸ್ತೀವಿ. ನಾನು ಮನೆಯಿಂದ ಹೊರಟಿದ್ದೀನಿ, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಯಿತು. ನಾನು ಹೊರಟಿದ್ದೀನಿ, ಇದನ್ನು ನಾನು, ಮೇ. ಹೊರಟಿದ್ದೀನಿ ನಿಕ್ಲಾ ಹೂँ ಪುಲ್ಲಿಂಗದಲ್ಲಿ, ನಿಕ್ಲಿ ಹೂँ ಸ್ತ್ರೀಲಿಂಗದಲ್ಲಿ. ಇಲ್ಲಿ ನೋಡಿ, ಹೊರಡ್ತೀನಿ ಅಂತ ಹೇಳಬೇಕಾದ್ರೆ ನಿಕಲ್ತಾ ಹೂँ ಪುಲ್ಲಿಂಗದಲ್ಲಿ, ನಿಕಲ್ತಿ ಹೂँ ಸ್ತ್ರೀಲಿಂಗದಲ್ಲಿ. ಹೊರಟಿದ್ದೀನಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಹೇಳಬೇಕಾದ್ರೆ ನಿಕ್ಲಾ ಹೂँ ಪುಲ್ಲಿಂಗದಲ್ಲಿ, ನಿಕ್ಲಿ ಹೂँ ಸ್ತ್ರೀಲಿಂಗದಲ್ಲಿ. ನಾನು ಮನೆಯಿಂದ ಹೊರಟಿದ್ದೀನಿ. ಮೇ ಘರ್ ಸೆ ನಿಕ್ಲಾ ಹೂँ ಪುಲ್ಲಿಂಗದಲ್ಲಿ, ಮೇ ಘರ್ ಸೆ ನಿಕ್ಲಿ ಹೂँ ಸ್ತ್ರೀಲಿಂಗದಲ್ಲಿ. ನಾನು ಆಫೀಸ್ನಿಂದ ಹೊರಟಿದ್ದೀನಿ. ಮೇ ಆಫೀಸ್ ಸೆ ನಿಕ್ಲಾ ಹೂँ ಪುಲ್ಲಿಂಗದಲ್ಲಿ, ಮೇ ಆಫೀಸ್ ಸೆ ನಿಕ್ಲಿ ಹೂँ ಸ್ತ್ರೀಲಿಂಗದಲ್ಲಿ. ನಾನು ಆಫೀಸ್ಗೆ ಹೊರಟಿದ್ದೀನಿ. ಮೇ ಆಫೀಸ್ಗೆ ಲಿಯೇ ನಿಕ್ಲಾ ಹೂँ ಪುಲ್ಲಿಂಗದಲ್ಲಿ, ಮೇ ಆಫೀಸ್ಗೆ ಲಿಯೇ ನಿಕ್ಲಿ ಹೂँ ಸ್ತ್ರೀಲಿಂಗದಲ್ಲಿ. ನಾನು ಹೊರಡ್ತಿದ್ದೀನಿ, ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಫಾರ್ಮಲ್ ಆಯಿತು. ನಾನು, ಮೇ ಹೊರಡ್ತಿದ್ದೀನಿ. ನಿಕಲ್ ರಹಾ ಹೂँ ಪುಲ್ಲಿಂಗದಲ್ಲಿ, ನಿಕಲ್ ರಹಿ ಹೂँ ಸ್ತ್ರೀಲಿಂಗದಲ್ಲಿ. ನೀವು ಯಾವಾಗಲೂ ಜ್ಞಾಪಕ ಇಟ್ಕೋಬೇಕು, ಯಾವಾಗ ಕಂಟಿನ್ಯೂಸ್ ಫಾರ್ಮಲ್ಲಿ ಹೇಳ್ತೀವೋ ರಹಾ ರಹಿ ಅಂತ ಬಳಸ್ತೀವಿ. ರಹಾ ಪುಲ್ಲಿಂಗದಲ್ಲಿ, ರಹಿ ಸ್ತ್ರೀಲಿಂಗದಲ್ಲಿ. ಹೊರಡ್ತಿದ್ದೀನಿ, ತಿಂತಿದ್ದೀನಿ, ಮಾಡ್ತಿದ್ದೀನಿ, ಹೋಗ್ತಿದ್ದೀನಿ, ಬರ್ತಿದ್ದೀನಿ. ಇಲ್ಲಿ ತಿದ್ದೀನಿ, ತಿದ್ದೀನಿ ಅಂತ ಹೇಳಿದಾಗ ರಹಾ ಪುಲ್ಲಿಂಗದಲ್ಲಿ, ರಹಿ ಸ್ತ್ರೀಲಿಂಗದಲ್ಲಿ. ನಾನು ಹೊರಡ್ತಿದ್ದೀನಿ, ನಾನು, ಮೇ. ಮೇ ನಿಕಲ್ ರಹಾ ಹೂँ ಪುಲ್ಲಿಂಗದಲ್ಲಿ, ಮೇ ನಿಕಲ್ ರಹಿ ಹೂँ ಸ್ತ್ರೀಲಿಂಗದಲ್ಲಿ. ನಾನು ಮನೆಯಿಂದ ಹೊರಡ್ತಿದ್ದೀನಿ. ಮೇ ಘರ್ ಸೆ ನಿಕಲ್ ರಹಾ ಹೂँ ಪುಲ್ಲಿಂಗದಲ್ಲಿ, ಮೇ ಘರ್ ಸೆ ನಿಕಲ್ ರಹಿ ಹೂँ ಸ್ತ್ರೀಲಿಂಗದಲ್ಲಿ. ನಾನು ಆಫೀಸ್ಗೆ ಹೊರಡ್ತಿದ್ದೀನಿ. ಮೇ ಆಫೀಸ್ಗೆ ಲಿಯೇ ನಿಕಲ್ ರಹಾ ಹೂँ ಪುಲ್ಲಿಂಗದಲ್ಲಿ, ಮೇ ಆಫೀಸ್ಗೆ ಲಿಯೇ ನಿಕಲ್ ರಹಿ ಹೂँ ಸ್ತ್ರೀಲಿಂಗದಲ್ಲಿ ಬಳಸ್ತೀವಿ. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಯಿತು, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಆಯಿತು, ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಫಾರ್ಮಲ್ಲಿ. ಪಾಸ್ಟ್ ಟೆನ್ಸಲ್ಲಿ ಹೇಳಬೇಕಾದ್ರೆ ನಾನು ಮನೆಯಿಂದ ಹೊರಟೆ, ಇದು ಸಿಂಪಲ್ ಪಾಸ್ಟ್ ಟೆನ್ಸು. ನಾನು ಹೊರಟೆ, ನಾನು, ಮೇ ಹೊರಟೆ ನಿಕ್ಲಾ ಪುಲ್ಲಿಂಗದಲ್ಲಿ, ನಿಕ್ಲಿ ಸ್ತ್ರೀಲಿಂಗದಲ್ಲಿ. ನಾನು ಮನೆಯಿಂದ ಹೊರಟೆ. ನಾನು, ಮೇ ಮನೆಯಿಂದ ಘರ್ ಸೆ. ಹೊರಟೆ ನಿಕ್ಲಾ ಪುಲ್ಲಿಂಗದಲ್ಲಿ, ನಿಕ್ಲಿ ಸ್ತ್ರೀಲಿಂಗದಲ್ಲಿ. ನಾನು ಮನೆಯಿಂದ ಹೊರಟೆ. ಮೇ ಘರ್ ಸೆ ನಿಕ್ಲಾ ಪುಲ್ಲಿಂಗದಲ್ಲಿ, ಮೇ ಘರ್ ಸೆ ನಿಕ್ಲಿ ಸ್ತ್ರೀಲಿಂಗದಲ್ಲಿ. ನಾನು ಆಫೀಸ್ಗೆ ಹೊರಟೆ. ಆಫೀಸ್ಗೆ, ಮೇ ಆಫೀಸ್ಗೆ ಲಿಯೇ
ಮೇ ಆಫೀಸ್ ಕೆ ಲಿಯೆ ನಿಖಲಾ ಪುಲ್ಲಿಂಗದಲ್ಲಿ, ಮೇ ಆಫೀಸ್ ಕೆ ಲಿಯೆ ನಿಕ್ಲಿ ಸ್ತ್ರೀಲಿಂಗದಲ್ಲಿ. ಇದು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಆಯಿತು. ನಾನು ಮನೆಯಿಂದ ಹೊರಟಿದ್ದೆ, ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ. ಹೊರಟಿದ್ದೆ ಅಂತ ಹೇಳಬೇಕಾದ್ರೆ ನಿಕ್ಲಾತ ಪುಲ್ಲಿಂಗದಲ್ಲಿ, ಥ ಅನ್ನೋದು ಪುಲ್ಲಿಂಗದಲ್ಲಿ ಬಳಸ್ತೀವಿ, ಥಿ ಅನ್ನೋದು ಸ್ತ್ರೀಲಿಂಗದಲ್ಲಿ. ಹೊರಟಿದ್ದೆ ನಿಕ್ಲಾಥ ಪುಲ್ಲಿಂಗದಲ್ಲಿ, ನಿಕ್ಲಿ ಥಿ ಸ್ತ್ರೀಲಿಂಗದಲ್ಲಿ. ನಾನು ಮನೆಯಿಂದ ಹೊರಟಿದ್ದೆ, ಮೇ ಘರ್ ಸೆ ನಿಕ್ಲಾತ ಪುಲ್ಲಿಂಗದಲ್ಲಿ, ಮೇ ಘರ್ ಸೆ ನಿಕ್ಲಿ ಥಿ ಸ್ತ್ರೀಲಿಂಗದಲ್ಲಿ. ನಾನು ನಿನ್ನೆ ಹೊರಟಿದ್ದೆ, ನಾನು ಇದರ ನಿನ್ನೆ ನಾಳೆ ಎರಡನ್ನೂ ಕೂಡ ಹಿಂದಿಯಲ್ಲಿ ಕಲ್ ಅಂತ ಬಳಸ್ತೀವಿ. ನಾನು ನಿನ್ನೆ ಮನೆಯಿಂದ ಹೊರಟಿದ್ದೆ, ಮೇ ಕಲ್ ಘರ್ ಸೆ ನಿಕ್ಲಾತ ಪುಲ್ಲಿಂಗದಲ್ಲಿ, ಮೇ ಕಲ್ ಘರ್ ಸೆ ನಿಕ್ಲಿ ಥಿ ಸ್ತ್ರೀಲಿಂಗದಲ್ಲಿ ಬಳಸ್ತೀವಿ. ಇಲ್ಲಿ ಹೊರಟಿದ್ದೆ, ಹೊರಟೆ ಅನ್ನೋದನ್ನ ನಿಕ್ಲಾ ಪುಲ್ಲಿಂಗದಲ್ಲಿ, ನಿಕ್ಲಿ ಸ್ತ್ರೀಲಿಂಗದಲ್ಲಿ. ಅದೇ ಹೊರಟಿದ್ದೆ ಅಂತ ಹೇಳಬೇಕಾದ್ರೆ ನಿಕ್ಲಾತ ಪುಲ್ಲಿಂಗದಲ್ಲಿ, ನಿಕ್ಲಿ ಥಿ ಸ್ತ್ರೀಲಿಂಗದಲ್ಲಿ ಬಳಸ್ತೀವಿ. ನಾನು ಹೊರಡುತ್ತಿದ್ದೆ, ಇದು ಪಾಸ್ಟ್ ಕಂಟಿನ್ಯೂಸ್ ಫಾರ್ಮಲ್ ಆಯಿತು. ಯಾವಾಗ ಕಂಟಿನ್ಯೂಸ್ ಫಾರ್ಮಲ್ ಬಳಸ್ತೀವೋ ರಹ ಪುಲ್ಲಿಂಗದಲ್ಲಿ, ರಹಿ ಅಂತ ಬಳಸ್ತೀವಿ ಸ್ತ್ರೀಲಿಂಗದಲ್ಲಿ. ಹೊರಡುತ್ತಿದ್ದೆ ನಿಕ್ಕಲ್ ರಹಾತ, ಇಲ್ಲಿ ಥಾ ಅನ್ನೋದು ಪಾಸ್ಟ್ ಟೆನ್ಸಲ್ಲಿ ಬಳಸ್ತೀವಿ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ, ಪಾಸ್ಟ್ ಕಂಟಿನ್ಯೂಸ್ ಫಾರ್ಮಲ್ಲಿ. ಹೊರಡ್ತಿದ್ದೆ ನಿಕ್ಕಲ್ ರಹಾತ ಪುಲ್ಲಿಂಗದಲ್ಲಿ, ನಿಕ್ಕಲ್ ರಹಿತಿ ಸ್ತ್ರೀಲಿಂಗದಲ್ಲಿ. ನಾನು ಹೊರಡ್ತಿದ್ದೆ ಮೇ ನಿಕ್ಕಲ್ ರಹಾತ ಪುಲ್ಲಿಂಗದಲ್ಲಿ, ಮೇ ನಿಕ್ಕಲ್ ರಹಿತಿ ಸ್ತ್ರೀಲಿಂಗದಲ್ಲಿ. ನಾನು ಮನೆಯಿಂದ ಹೊರಡ್ತಿದ್ದೆ, ಮೇ ಘರ್ ಸೆ ನಿಕ್ಕಲ್ ರಹಾತ ಪುಲ್ಲಿಂಗದಲ್ಲಿ, ಮೇ ಘರ್ ಸೆ ನಿಕ್ಕಲ್ ರಹಿತಿ ಸ್ತ್ರೀಲಿಂಗದಲ್ಲಿ. ನಾನು ಆಫೀಸ್ಗೆ ಹೊರಡ್ತಿದ್ದೆ, ನಾನು ಆಫೀಸ್ಗೆ ಲಿಯೆ ಮೇ ಆಫೀಸ್ ಕೆ ಲಿಯೆ ನಿಕ್ಕಲ್ ರಹಾತ ಪುಲ್ಲಿಂಗದಲ್ಲಿ, ಮೇ ಆಫೀಸ್ ಕೆ ಲಿಯೆ ನಿಕ್ಕಲ್ ರಹಿತಿ ಸ್ತ್ರೀಲಿಂಗದಲ್ಲಿ. ನಾನು ನಿನ್ನೆ ಆಫೀಸ್ಗೆ ಹೊರಡ್ತಿದ್ದೆ, ನಾನು ನಿನ್ನೆ ಮೇ ಕಲ್ ಆಫೀಸ್ಗೆ ಹೊರಡ್ತಿದ್ದೆ, ಆಫೀಸ್ ಕೆ ಲಿಯೆ ನಿಕ್ಕಲ್ ರಹಾತ ಪುಲ್ಲಿಂಗದಲ್ಲಿ, ಮೇ ಕಲ್ ಆಫೀಸ್ ಕೆ ಲಿಯೆ ನಿಕ್ಕಲ್ ರಹಾತ ಪುಲ್ಲಿಂಗದಲ್ಲಿ, ಮೇ ಕಲ್ ಆಫೀಸ್ ಕೆ ಲಿಯೆ ನಿಕ್ಕಲ್ ರಹಿತಿ ಸ್ತ್ರೀಲಿಂಗದಲ್ಲಿ ಬಳಸ್ತೀವಿ. ಇದನ್ನು ಫ್ಯೂಚರ್ ಟೆನ್ಸಲ್ಲಿ ಹೇಳಬೇಕಾದ್ರೆ ನಾನು ಮನೆಯಿಂದ ಹೊರಡ್ತೀನಿ. ಇಲ್ಲಿ ಫ್ಯೂಚರ್ ಟೆನ್ಸಲ್ಲಿ ಹೊರಡ್ತೀನಿ ಅಂದಾಗ ನಿಕ್ಲುಂಗ ಪುಲ್ಲಿಂಗದಲ್ಲಿ, ನಿಕ್ಲುಂಗಿ ಸ್ತ್ರೀಲಿಂಗದಲ್ಲಿ. ಮನೆಯಿಂದ ಹೊರಡ್ತೀನಿ ಗರ್ಸೆ ನಿಕ್ಲುಂಗ, ಗರ್ಸೆ ನಿಕ್ಲುಂಗಿ ಸ್ತ್ರೀಲಿಂಗದಲ್ಲಿ. ನಾನು ಮನೆಯಿಂದ ಹೊರಡ್ತೀನಿ, ಮೇ ಗರ್ಸೆ ನಿಕ್ಲುಂಗ ಪುಲ್ಲಿಂಗದಲ್ಲಿ, ಮೇ ಗರ್ಸೆ ನಿಕ್ಲುಂಗಿ ಸ್ತ್ರೀಲಿಂಗದಲ್ಲಿ. ನಾನು ಆಮೇಲೆ ಹೊರಡ್ತೀನಿ, ಆಮೇಲೆ ಬಾದ್ಮೆ. ನಾನು ಆಮೇಲೆ ಹೊರಡ್ತೀನಿ, ಮೇ ಬಾದ್ಮೆ ನಿಕ್ಲುಂಗ. ನಾನು ಆಮೇಲೆ ಮನೆಯಿಂದ ಹೊರಡ್ತೀನಿ, ಮೇ ಬಾದ್ಮೆ ಗರ್ಸೆ ನಿಕ್ಲುಂಗ ಪುಲ್ಲಿಂಗದಲ್ಲಿ, ಮೇ ಬಾದ್ಮೆ ಗರ್ಸೆ ನಿಕ್ಲುಂಗಿ ಸ್ತ್ರೀಲಿಂಗದಲ್ಲಿ. ನಾನು ನಾಳೆ ಹೊರಡ್ತೀನಿ, ನಾನು ಮೇ ನಾಳೆ ಇದನ್ನು ಕೂಡ ಕಲ್, ಮೇ ಕಲ್ ನಿಕ್ಲುಂಗ ಪುಲ್ಲಿಂಗದಲ್ಲಿ, ಮೇ ಕಲ್ ನಿಕ್ಲುಂಗಿ ಸ್ತ್ರೀಲಿಂಗದಲ್ಲಿ. ನಾನು ಬೆಂಗಳೂರಿಗೆ ನಾಳೆ ಹೊರಡ್ತೀನಿ, ನಾನು ಬೆಂಗಳೂರಿಗೆ ಮೇ ಬೆಂಗಳೂರು ಕೆ ಲಿಯೆ ನಾಳೆ ಹೊರಡ್ತೀನಿ, ನಾಳೆ ಕಲ್ ನಿಕ್ಲುಂಗ ಪುಲ್ಲಿಂಗದಲ್ಲಿ, ಕಲ್ ನಿಕ್ಲುಂಗಿ ಸ್ತ್ರೀಲಿಂಗದಲ್ಲಿ. ನಾನು ನಾಳೆ ಬೆಂಗಳೂರಿಗೆ ಹೊರಡ್ತೀನಿ, ಮೇ ಕಲ್ ಬೆಂಗಳೂರು ಕೆ ಲಿಯೆ ನಿಕ್ಲುಂಗ ಪುಲ್ಲಿಂಗದಲ್ಲಿ, ಮೇ ಕಲ್ ಬೆಂಗಳೂರು ಕೆ ಲಿಯೆ ನಿಕ್ಲುಂಗಿ ಸ್ತ್ರೀಲಿಂಗದಲ್ಲಿ ಬಳಸ್ತೀವಿ. ಫ್ರೆಂಡ್ಸ್, ಇಷ್ಟೆಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಹೊರಡೋದು ಅನ್ನೋ ಕ್ರಿಯಾಪದ ಬಳಸ್ಕೊಂಡು ಹೇಗೆ ಪ್ರೆಸೆಂಟ್ ಟೆನ್ಸಲ್ಲಿ, ಪಾಸ್ಟ್ ಟೆನ್ಸಲ್ಲಿ, ಫ್ಯೂಚರ್ ಟೆನ್ಸಲ್ಲಿ ವಾಕ್ಯಗಳನ್ನು ಮಾಡೋದು ಅನ್ನೋದನ್ನು ಈ ದಿನ ಕಲ್ತಿದ್ದೀವಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.